ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಫ್ರೆಂಡ್ಸ, ಇವತ್ತಿನ ದಿನದ ಲಾಗನ್ನು ಶುರು ಮಾಡೋಣ ಅಂತ. ಫ್ರೆಂಡ್ಸ, ಹಾಗೇನೆ ರೀ, ಇವತ್ತು ನಾನು ಇದು ಮಹಾಶಿವರಾತ್ರಿ ದಿನದೊಳಗನೆ ನನ್ನ ಹೊಸ ಟ್ರೈಪಾಡ್ ಏನೈತೆ ನೋಡ್ರಿ, ನಮ್ಮ ಸಿಸ್ಟರ್ ಅವ್ರು ಕೊಡಿಸಿದ್ರಲ್ಲ, ಅದರಿಂದ ಫಸ್ಟ್ ಲಾಗನ್ನು ಮಾಡ್ತಾ ಇದ್ದೀನಿ. ದೇವರು ಧ್ಯಾನ ಮಾಡ್ತಾ ಒಳ್ಳೇದಾಗಲಿ ಅಂತೇಳಿ ಪಾಸಿಟಿವ್ ಆಗಿ ವಿಚಾರ ಮಾಡ್ತಾ ಸೊ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬರ್ರಿ, ಇವತ್ತಿನ ದಿನ ಯಾವ ಥರ ಎಲ್ಲ ಐತಿ ರೂಟೀನ, ಏನೇನು ಕೆಲಸ ನಡೆದವ, ಏನೇನು ಆಗ್ಯಾವ, ಇನ್ನೂ ಏನೇನೆಲ್ಲ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಸಾಧ್ಯವಾದ್ರೆ ನಿಮ್ಮ ಒಳ್ಳೆ ಕ್ವಾಲಿಟಿ ಟೈಮನ್ನು ನಮ್ಮ ವಿಡಿಯೋಗೆ ಯಾರೆಲ್ಲ ಕೊಟ್ಟು ಸಪೋರ್ಟ್ ಮಾಡ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿರಿ, ಇನ್ನೂ ಹೆಚ್ಚಿನ ಒಂದು ಸಪೋರ್ಟ ನಿಮ್ಮಿಂದ ಸಿಗ್ತದ ಅಂತ ಹೇಳ್ಕೇಸಿ ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಫ್ರೆಂಡ್ಸ, ಇವು ನೋಡ್ರಿ ಮನ್ನಿವ್ರಿ ಹಾಲು ಫ್ರೆಂಡ್ಸ, ಇವು ಕಾಸಿಟ್ಟಿನಿ ನೈಸ್ ಉದವ. ಒಂದೊಂದು ಸರಿ ಒಂದು ಅರ್ಧ ಲೀಟ್ರ್ ಹಾಲು ಒಂದಿನ ಸಾಲಲ್ಲ, ಒಂದೊಂದು ಸರಿ ಅರ್ಧ ಲೀಟ್ರ್ ಅಲ್ಲ, 2 ದಿನ 3 ದಿನ ಹೋಗ್ತಾವೆ ನೋಡ್ರಿ. ಇವು ನಿನ್ನೆ ಹಾಲು ರೀ, ಇವು ಮನ್ನಿ ಹಾಲು, ಇವು ನಿನ್ನೆ ಹಾಲು. ಸೊ ಕಾಸಿಟ್ಟಿದ್ನಿ ಅವನ್ನ, ಹಾಗೆ ಎಲ್ಲ ಗ್ಯಾಸ್ ಕಟ್ಟಿ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇವತ್ತು ಬೇಗ ಕೆಲಸ ಆಗಿದ್ದಾವ, ಹಬ್ಬ ಅಂತೇಳಿ ಅದೊಂದು ಇದನ್ನೇ ವೈಬ್ಸನೇ ಚೆನ್ನಾಗಿ ಇರ್ತದೆ ನೋಡ್ರಿ. ಈ ಕಡೆ ನಾನೀಗ ಬಟಾಟಿನ ಕುದಿಯಕ್ಕೆ ಹಾಕಿದ್ದೆ, ಬಟಾಟಿನ ಬಂದ್ ಮಾಡ್ತೀನಿ. ಸೊ ಒಂದು 4 ಬಾಂಡೆ ಇದ್ದು ಬಾಂಡೆನ ಕೂಡ ತಿಕ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ. ಫುಲ್ ಒಂಥರ ದೇವ್ರ ಧ್ಯಾನದೊಳಗೆ ಒಂಥರ ಎನರ್ಜಿ ಬಂದಂಗೆ ಅಂತ ಅನಿಸ್ತೈತಿ. ಹಾಗೆ ನೋಡ್ರಿ, ಮನುಷ್ಯರದು ವಿಚಾರ ಮಾಡಿದ್ರೆ ತಲೆನೋವು ಬರ್ತೈತಿ, ಟೆನ್ಷನ್ ಬರ್ತೈತಿ. ದೇವ್ರನ್ನ ನೆನೆಸಿ ವಿಚಾರ ಮಾಡಿದ್ರೆ ಖುಷಿ ಅಂತ ಅನಿಸ್ತೈತಿ, ಇನ್ನೂ ಒಳ್ಳೆ ಎನರ್ಜಿ ಸಿಗ್ತೈತಿ. ಸೊ ಮಗಳು ಪೂಜೆ ಮಾಡ್ಯಾಳ ನೋಡ್ರಿ, ಜಸ್ಟ್ ಮಗಳು ಪೂಜೆ ಮಾಡ್ಯಾಳ, ಉದ್ಬತ್ತಿ ಅದನ್ನೆಲ್ಲ ಹಚ್ಚಾಳ. ಹೂವಿಲ್ಲ ಇದ್ರ ಇಡ್ತಿದ್ವಿ, ಇಲ್ಲ ಸೊ ಹಾಗಾಗಿ ಸಿಂಪಲ್ ಪೂಜೆ, ಬಟ್ ಭಕ್ತಿನೇ ನಾವು ಅರ್ಪಿಸ್ತೀವಿ ನೋಡ್ರಿ ಜಾಸ್ತಿ. ನಂತರನೇ ಮಾಡ್ಯಾಡ್ರಿ ಮಗಳೆಲ್ಲ, ದೇವ್ರ ತೊಳೆದಿಟ್ಟು ಇವತ್ತು ಅದನ್ನೆಲ್ಲ ಹಚ್ಚಿ ಪೂಜೆ ಮಾಡ್ಯಾಡ್ರಿ. ಇದು ನೋಡ್ರಿ ಯಜಮಾನ್ರು ಅಲ್ಲಿ ಅಂಗಡಿಯಾಗ ಡೈಲಿ ಜಾರುಗಳು 2, 3 ಈ ಥರ ಎಲ್ಲ ತೊಗೊತಿರ್ತಾರೆ ನೋಡ್ರಿ. ಹಾಗಾಗಿ ಮತ್ತು ಈ ಮನೆಗೂ ಒಂದು ಸೆಪ್ರೇಟಾಗಿ ತೊಗೊಂಡು ಬಂದಾರಿ ಅವ್ರು, ಪರ್ಸ್ನಲ್ ರೊಕ್ಕ ಹಾಕಿ. ಸೊ ಒಂದಿಟ್ಟು ಹೋಗ್ಯಾರ ನೋಡ್ರಿ, ಆಗಲೇ ಬಂದು ಫ್ರೆಂಡ್ಸ. ಮಕ್ಳದ್ದು ಸಾಲಿ ಸೂಟಿ ಇವತ್ತು ಯಾವಾರ ಮೂವ ವಾವ್ ಶಾಣೆ ನನ್ನ ಬಂಗಾರ ಗುಂಡ ನೋಡ್ರಿ, ಬುಧವಾರ. ಎಷ್ಟೊತ್ತಾಯ್ತು ಈಗ ಆಕಿನ ತಲೆ ತೊಳೆದ್ರಿ, ಆಕಿನ್ನ ಅದೇ ಥರ ಟವಲ್ ಕಟ್ಕೊಂಡು ಕೂತಾವ್ರಿ. ಕುವೆ ಸಿಸ್ಟರ್ ಕೊಡ್ಸಿದ ಫ್ರಾಕ್ ರೀ, ಅವಾಗ ಭಾಳ ತೆಳಗಿದ್ಲಿ, ಇವಾಗ ಸ್ವಲ್ಪ ಪರವಾಗಿಲ್ಲ ಬರ್ತೈತ್ರಿ. ಹಂಗಾಗಿ ಅದನ್ನ ಹಾಕೊಂಡಾಳಕ್ಕೆ ಈಗ ಭಾಳ ಲೈಕ್ ಆಗ್ತದೆ ನೋಡ್ರಿ ಫ್ರೆಂಡ್ಸ್. ಒಂದು ನಮ್ಮ ಸಿಂಧು ಕೊಟ್ಟಿವಲ್ಲ, ಒಂದು ಪಿಂಕ್ ಕಲರ್, ಮತ್ತು ಇನ್ನೊಂದು ಇದು ಕಲರ್ ಇತ್ತಲ್ಲ, ಯೆಲ್ಲೋ ಕಲರ್ ಒಂದು ಪಿಂಕ್ ಕಲರ್, 2 ಇದ್ವಲ್ಲ. ಹಾಂ, ಒಂದು ಆರೆಂಜು ಒಂದು ಪಿಂಕ್, ಒಂದು ಖುಷಿ ಒಯ್ದಾಳ, ಒಂದೇನೈತಿ ಇಕ್ಕಿ ಒಯ್ದಾಳ. ಈಕಿದ್ದ ಮಗನ ರೀ, ಅವು ಹತ್ತೆಗಕತ್ತು, ಹಂಗಾಗಿ ಅವ್ರು ಇಬ್ಬರಿಗಿನೂ ಕೊಟ್ಟೈತಿ. ಒಟ್ಟು ಹಾಕೋತಾರ ಖುಷಿಯಾಗಿ, ಅದ ಮೇನ್ ನೋಡ್ರಿ ಫ್ರೆಂಡ್ಸ. ಇಲ್ಲಿ ಓಂ ನಮಃ ಶಿವಾಯ ಇದು ಟಿ ವಿ ಒಳಗೆ ಹಾಕಿವಿ, ಒಂದು ಪಾಸಿಟಿವ್ ವೈಬ್ಸ್ ಬರಲಿ ಮನ್ಯಾಗ ಅಂತೇಳಿ. ಹಾಗೇ ಸಾಬುದಾನಿನೂ ನೆನೆ ಇಟ್ಟಿದ್ದೆ ನೋಡ್ರಿ, 1-2 ತಾಸನೇ ನೆಂದು ಬಿಡ್ತಾವ್ರಿ ಫ್ರೆಂಡ್ಸ. ಒಮ್ಮೊಮ್ಮೆ ನೀರು ಒಂದೊಂದು ನೀರು ಇಡ್ತಾವೆ, ಒಂದೊಂದು ನೀರು ಇಡಲ್ಲ ನೋಡ್ರಿ. ಇನ್ನು ಇದ್ರೊಳಗೆ ಇಷ್ಟು ನೀರು ಕಾಣ್ಸಕತ್ತಾವು. ಈಗ ಸಾಬುದಾನಿ ಮಾಡಬೇಕು, ಬಗಾರ್ ಮಾಡಬೇಕು, ಏನೂ ತಿಳಿಯವಲ್ತು. ಬಟಾಟೆ ಅಂದ್ರೂ ಕುದಿಸಿಟ್ಟಿದ್ದೀನಿ ರೀ, ಇದ್ರೊಳಗೆ ಸಾಬುದಾನಿ ಸುಸ್ಲ ಮಾಡೋದ್ರಾಗ ಹಾಕಕ್ಕೆ ಬರ್ತಂತೇಳಿ. ಪರವಾಗಿಲ್ಲ ಫ್ರೆಂಡ್ಸ್, ಇವಾಗ ಏನು ಮಾಡ್ತೀನಿ, ಉಪವಾಸ ನೋಡ್ರಿ. ಸೊಲ್ಲಾಪುರ ಸೈಡ, ಮಹಾರಾಷ್ಟ್ರ ಸೈಡ ಉಪವಾಸಪ್ಪ ಅಂತಂದ್ರೆ ಶಿವರಾತ್ರಿ, ಮಹಾಶಿವರಾತ್ರಿ ದಿನ ಏನಂತಂದ್ರೆ ಎಲ್ಲ ರೀತಿಯಾದಂತೂ ಉಪವಾಸದ ಪದಾರ್ಥನ ತಿಂತಾರೆ. ಬಗಾರ ಬಾನ್ ಆಗಿರ್ಬೋದು, ಶೇಂಗಾ ಸಾರು ಆಗಿರ್ಬೋದು, ಬಟಾಟಿ ಕುದಿಸಿ ಬಟಾಟಿ, ಶೇಂಗದ ಪುಡಿ, ಹಸಿಮೆಣಸಿನ್ಕಾಯಿ ಇಲ್ಲ ಕೆಂಪು ಖಾರ, ಉಪ್ಪು ಹಾಕಿ ಬಟಾಟಿ ಪಲ್ಯ ಆಗಿರ್ಬೋದು, ಮತ್ತು ಬಗಾರನ್ನು ಹೋಗಿ ಗಿರಣಿ ಹಿಟ್ಟು ಮಾಡಿಸ್ಕೊಂಡು ಅದರಿಂದ ರೊಟ್ಟಿನೂ ಮಾಡ್ತಾರೆ ರೀ. ಬೆಂಡಿಕಾಯಿ ಪಲ್ಯ ಮಾಡ್ತಾರೆ ಮಹಾಶಿವರಾತ್ರಿ ದಿನ. ಎಲ್ಲ ಥರದ ಫ್ರೂಟ್ಸ್ ತಿಂತಾರೆ, ಜ್ಯೂಸ್ ಮಾಡ್ತಾರೆ, ಮತ್ತು ಸಾಬುದಾನಿ ಗಂಜಿ ಕುಡಿತಾರೆ, ಸಾಬುದಾನಿ ಸುಸ್ಲ ತಿಂತಾರೆ, ಶೇಂಗದ ಲಾಡು ತಿಂತಾರೆ. ಸಿಕ್ಕಾಪಟ್ಟೆ ಏನೆಲ್ಲ ಅದಾವೆ ನೋಡ್ರಿ. ದಿನ ತಿನ್ನೋದು ಆಗದೆ ಇದ್ರೂ ಇವತ್ತಿನ ದಿನ ಎಲ್ಲನೂ ತಿಂತಾರೆ ಅಂತ ಹೇಳ್ಬೋದು ರೀ. ಈ ಕಡೆಗೆ ನನಗಿದೆಲ್ಲ ಸ್ಟಾರ್ಟಿಂಗ್ ಬರೋಣ ಹೊಸ್ದಾಗ ಅಂತ ಅನಿಸಿತ್ತು, ಇವಾಗ ರೂಢಿ ಬಿದ್ದೈತೆ. ಆಲ್ರೆಡಿ 12 ವರ್ಷ ಆಗೋಯ್ತು. ನಮ್ಮ ಕಡೆ ನಮ್ಮವರು ಅವಾಗ ಒಂದೊಂದು ಕಪ್ ಚಹಾ ಅಷ್ಟೇ ಕುಡಿತಿದ್ರಿ. ನಾವು ಅದೇ ಥರ ಮಾಡಿ ನಮ್ಮ ಮದಕ್ಕಿನ ಮುಂಚೆಗೆ ಅದು ಸಂಜೆ ಮಾಡಿ ಹಿಂಗೆ ಕಬ್ಬು, ಉಸುಳಿ, ಚೂಡ ಈ ಥರದ್ದೆಲ್ಲ ತಿಂತಾರೆ. ನಿಮ್ಮ ಕಡೆಗೆ ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ.
ಫೈನಲಿ ಈಗ ಶಾಬುದಾನಿ ಸುಸ್ಲನೆ ಮಾಡಿದಾಯ್ತು ಅಂತೇಳಿ ಫಿಕ್ಸ್ ಮಾಡ್ಕೊಂಡೀನಿ ರೀ. ಅದಕ್ಕೆ ಏನೇನು ಬೇಕಂದ್ರೆ ಶೇಂಗದ ಪುಡಿ ಬೇಕು ರೀ ಮೇನಾಗಿ. ಈಗ ಬಟಾಟಿನೂ ಕೂಡ ಕಟ್ ಮಾಡಿ ಇಟ್ಕೊಂಡೀನಿ. ಹಾಕೋರು ಹಾಕ್ತಾರ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ತಾರೆ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಶಾಬುದಾನಿ ತೊಗೊಂಡು ನೋಡಿರಿ, ನೆನೆ ಇಟ್ಟೀನಿ. ಎಲ್ಲ ನೆಂದವ್ರಿ, ಒಂಚೂರು ನೀರು ಜಾಸ್ತಿ ಆಗಿದ್ವು. ಇವೆಲ್ಲ ನೆಂದಿದ್ರೂ ನೀರು ಹೆಚ್ಚಿಗೆ ಹೋದವ್ರಿ. ಒಂದೊಂದು ಶಾಬುದಾನಿ ನೀರು ಜಾಸ್ತಿ ಹಿಡಿಯಂಗಿಲ್ಲ, ಹಂಗಾಗಿ ನೀರು ಬಸ್ತೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಉಪ್ಪು, ಜೊತೆಗೆ ಜೀರಿಗೆ ನೋಡಿರಿ. ಜೀರಿಗೆ ಉಪವಾಸಕ್ಕೆ ನಡೀತದಂತ, ಹಂಗಾಗಿ ಇದೆಲ್ಲ ಮೇನ. ಈಗ ನಮ್ಗೆ ಉಪವಾಸ ಇದ್ದಾಗ ನಾವು 10 ತಿಂಗೆಲ್ಲ ಮಾಡ್ತೀವಿ ನೋಡಿರಿ. ಆ ಟೈಮ್ದಾಗ ಇದನ್ನು ನೀವು ಮಾಡ್ಕೋಬೋದು. ಇಲ್ಲ ನಮ್ಗೆ ಬೇರೆ ಟೈಮ್ದಾಗೂ ಬೇಕಪ್ಪ, ನಮ್ಗೆ ಬೇರೆ ಚೇಂಜಸ್ ನಾಷ್ಟ ಥರ ಅಂತಂದ್ರೂ ನೀವು ಮಾಡ್ಕೋಬೋದು. ಬೇಕಂದ್ರೆ ನೀವು ಉಳ್ಳಾಗಡ್ಡಿನೂ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ಉಳ್ಳಾಗಡ್ಡಿ ನಡೆಯಲ್ಲ. ಕಡಾಯಿ ಇಟ್ಟೀನಿ ರೀ ಸದ್ಯಕ್ಕೆ. ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿರಿ. ಕಡಾಯಿ ಒಳಗೆ ಎಣ್ಣೆ ಹಾಕೀನಿ, ಅದಾದ್ಮೇಲೆ ಜೀರಿಗೆ ಹಾಕೊಳಕತ್ತೀನಿ ನೋಡಿರಿ. ಇದು ಉಪವಾಸ ಇದ್ದಾಗ ಮಾಡ್ಕೊಳುವಂಥದ್ದು. ನನಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನೆನಪಿದ್ದಿಲ್ಲ ನಿಮ್ಮ ಜೊತೆ ಅಂದ್ರೆ ತೋರ್ಸೋದಕ್ಕೆ, ಹಾಗಾಗಿ ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿರಿ. ಜೀರಿಗೆ ಹಾಕಿದಾದ್ಮೇಲೆ ಎಣ್ಣೆಯೊಳಗನೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತೀನಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡಿಕೊಂಡು, ಅದಾದ್ಮೇಲೆ ಇವಾಗ ನಾವೇನು ನೆನೆ ಇಟ್ಟಿರ್ತೀವಿ ನೋಡಿರಿ, ಒಂದು 2-2.5-3 ತಾಸು ತನಕ ನೆನೆ ಇಡಬೇಕಾಗತ್ತೆ. ಅಂದ್ರೆ ಒಂದೊಂದು ಶಾಬುದಾನಿ ಲೌಟ್ ನೆನಿತಾವ, ಒಂದೊಂದು ನೆನೆಯಂಗಿಲ್ಲ. ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮನೆಗೆ ಯಾವ ಥರ ನೀವು ತೊಗೊಂಬಂದಿರ್ತೀರಿ, ಅದ್ರ ಮೇಲೆ ಡಿಪೆಂಡ. ಎಲ್ಲನೂ ಒಂದು ಸ್ವಲ್ಪ ಎಣ್ಣೆಗೆ ಈ ಥರ ಮಿಕ್ಸ್ ಮಾಡ್ಕೊಳಮ್ ನೋಡಿರಿ. ಮಿಕ್ಸ್ ಮಾಡ್ಕೊತ ಸಣ್ಣ ಉರಿ ಇಡ್ಬೇಕ್ರಿ. ಜೋರು ಇಟ್ಟರೆ ಒಮ್ಮೆ ಹಿಂಗೆಲ್ಲ ತಳ ಹಿಡಿದ್ಬಿಡ್ತದಲ್ಲ ಲಗುಟನೆ, ಹಾಗಾಗಿ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಮಂತ್ರಿ ಫ್ರೆಂಡ್ಸ. ಉಪ್ಪು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಕೊಟ್ಕೋಬೇಕಾಗತ್ತೆ. ಇಲ್ಲಿ ಹಂಗೆ ಬಟಾಟಿನೂ ಈಗ ಹಾಕ್ಕೊಂಬಿಡ್ತೀನಿ. ನೀವು ಲಾಸ್ಟಿನೊಳಗೂ ಹಾಕ್ಕೋಬೋದು, ಬಟ್ ಇವಾಗ ಹಾಕ್ಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿತೈತೆ ಬಟಾಟಿ ಅಂತ ಹೇಳಿ ಇದ್ರೊಳಗೆ ಬಟಾಟೆ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ನೈಟ್ ಟೈಮನ್ನೇ ಶಾಬುದಾನಿ ನೆನೆ ಇಟ್ಬಿಡ್ಬೇಕು ಫ್ರೆಂಡ್ಸ. ನೀವು ಶಾಬುದಾನಿನ 1-2 ಸರಿ ತೊಳೆದು ಒಂದು ಶಾಬುದಾನಿ ಮ್ಯಾಗ ಒಂದು ಅರ್ಧ ಇಂಚಿನಷ್ಟು ನೀರು ಇರಬೇಕ್ರಿ. ಅಷ್ಟು ನೀವು ಇಟ್ಟು ಮ್ಯಾಗ ಮುಚ್ಚಿಬಿಟ್ರೆ ಚೆನ್ನಾಗಿ ನೆನಿತಾವೆ. ಈಗ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊತೀನಿ ನೋಡಿರಿ. ಮೆತ್ತಗೆ ಚೆಂದ ಆಗುತ್ತೆ ರೀ. ಉದುರ್ಬೇಕಂದ್ರೂ ಕೂಡ ನೀವು ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಒಂದು ಸರಿ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಟೈಮ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಏನು ಅಂತ ಹೇಳಿ. ಚೆನ್ನಾಗಿ ಮಿಕ್ಸ್ ಕೊಟ್ಕೊತೀನಿ. ಇವಾಗ ನೋಡಿರಿ ಶೇಂಗದ ಪುಡಿ ನೋಡಿರಿ, ಇದು ಸ್ವಲ್ಪ ಭಾಳ ಮುದ್ದೆ ಆಗುತ್ತೆ ನೋಡಿರಿ. ಎಣ್ಣೆ ಭಾಳ ಇರುತ್ತೆ ನಾ ಮಾಡಿರೋವಂಥ ಪುಡಿ, ಹಂಗಾಗಿ ಸ್ವಲ್ಪ ಅದನ್ನು ಉದುರಾಗಿ ಮಾಡಿಕೊಂಡು ಈಗ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಶಾಬುದಾನಿಗೆ ಶೇಂಗದ ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ರೀ ಫ್ರೆಂಡ್ಸ್. ಇದಕ್ಕೆ ಮೇನ್ ಪದಾರ್ಥ ಅಂದರೆ ಇದು ಶೇಂಗದ ಪುಡಿ ನೋಡಿರಿ. ಶೇಂಗದ ಪುಡಿ ಹಾಕಿ ಮಿಕ್ಸ್ ಕೊಟ್ಕೊತೀನಿ. ನನ್ನ ಮಕ್ಕಳಿಗೆ ಸಕ್ಕರೆ ಇಷ್ಟ ಆಗುತ್ತೆ ರೀ ಶಾಬುದಾನಿ ಒಳಗೆ, ಹಾಗಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ಬಿಟ್ನಪ್ಪ ಅಂತಂದ್ರೆ ಶಾಬುದಾನಿ ಕಿಚಡಿ ಅನ್ಬೋದು, ಶಾಬುದಾನಿ ಸೂಸ್ಲ ಅನ್ಬೋದು, ರೆಡಿ ಆಯ್ತು ನೋಡಿರಿ. ಸೂಸ್ಲ ರೆಡಿ ಐತ್ರಿ. ಬರ್ರಿ ಫ್ರೆಂಡ್ಸ, ಫರಾಳ ಮಾಡಮಂತ್ರಿ ಉಪವಾಸದ್ದು. ಹಂಗೆ ಶಾಬುದಾನಿ ಚೂಡ ತೊಗೊಂಬಂದಾರ ಯಜಮಾನ್ರು. ಚೂಡ ಹಾಕ್ಕೊಂಡೇವ್ರಿ, ಸುಸ್ಲ ಹಾಕ್ಕೊಂಡಿದ್ದೀವಿ. ಏನ ನನ್ನ ಮಗಳು ಟವಲ್ ಬಿಚ್ಚಲ್ರಿ, ನಾನು ಟವಲ್ ಬಿಚ್ಚಲ್ಲಿ. ಈಗ ಆಕೆಗೂ ಇಷ್ಟ ಕಟ್ಕೊಳಕ್ಕೆ, ನನಗೂ ಇಷ್ಟ ಭಾಳ ತನ್ನ ತಲೆಯಾಗ ಟವಲ್ ಇಟ್ಕೊಳಕ. ಆಕೆ ನಿದ್ದೆ ಬರತ್ತಂತ್ರಿ. ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡ್ಸೀನಿ. ಸೊ ಇಬ್ರಿಗೂ ನಾನು ಕೂಡ ಎಣ್ಣೆ ಸ್ನಾನ ಮಾಡ್ಕೊಂಡಿದ್ದೀನಿ ನೋಡಿರಿ. ಎಣ್ಣೆ ಸ್ನಾನ ಮಾಡ್ಕೊಂಡ ಮುಖ ಎಲ್ಲ ಬ್ರೈಟ್ ಅಂತ ಅನಿಸ್ತದೆ ರೀ, ಮೇರಿ ಮಿನ್ಸ್ತದ. ಬಟ್ ಬಿಸಿಲಿಗೆ ಹೋಗ್ಬಾರ್ದ್ರಿ, ಸ್ವಲ್ಪ ಟೇಸ್ಟ್ ಮಾಡಬೇಕು. ಮನ್ಯಾಗ ಇದ್ರೆ ಮಸ್ತ್ ಮುಖ ಎಲ್ಲ ಚೆನ್ನಾಗಂತ ಅನಿಸ್ತೈತಿ. ಈಗ ಅದು ಆರ್ತದ, ವೇಟ್ ಮಾಡೋದು ಬೇಡ, ಬರೀ ನಾವು ಅದನ್ನು ತಿನ್ನೋಣ. ಸಾಯಂಕಾಲ ಆಗೈತ್ರಿ, ನಾವು ಎಲ್ಲರ ಕೂತೀವಿ. ಅವ್ವ ಮಗ ಸ್ನೇಹನೂ ಕೂಡ ಮಲ್ಕೊಂಡ್ಬಿಟ್ಟಿದ್ಲಿಕ್ಕೆ ಇದು ಮಸ್ತಾಗಿ ಎಣ್ಣೆ ಸ್ನಾನ ಮಾಡಿದ್ವಿ ನೋಡ್ರಿ. 3 ಜನಕ್ಕೂ ನಿದ್ದೆ ಬಂದಿತ್ತು, ಹಂಗಾಗಿ ಮುಕ್ಕೊಂಬಿಟ್ಟಿವಿ. ಸೊ ಇವಾಗ ಎದ್ದು ಮತ್ತೆ ಮುಖ ತೊಗೊಂಬಂದು ಕೂತೀನಿ ರೀ. ಅದ್ರ ಕೂದಲ ಹಂಗೆ ಫ್ರೀ ಆಗಿಬಿಟ್ಟಿನಿ ನೋಡ್ರಿ. ಎಣ್ಣೆ ಹಚ್ಕೊಂಡಿನಲ್ಲ ಹೆಂಗಾಗ್ಯಾವ ಕೂದಲ. ಇನ್ನೊಂದೇನಪ್ಪ ಅಂದ್ರೆ ಕೂದಲು ಉದ್ರೋದು ಸ್ವಲ್ಪ ಕಡಿಮೆ ಅನ್ಸವ್ರಿ ಫ್ರೆಂಡ್ಸ. ನಾನು ಅದೇನು ಅಗಸೆ ಬೀಜದ ಜೆಲ್ ಮಾಡಿ ಹಚ್ಕೋತೀನಿ ನೋಡ್ರಿ, ಒಳ್ಳೇದು ನೋಡ್ರಿ. ರಿಸಲ್ಟ್ ಚಲೋ ಕೊಡತೈತೆ ನನಗೆ. ಬಟ್ ವಾರದಾಗ 2-3 ಸರಿ ಹಚ್ಕೊಂಡ್ರೆ ಇನ್ನೂ ಲಗುಟನೆ ರಿಸಲ್ಟ್ ಒಳ್ಳೆ ಥರ ಸಿಗ್ತೈತ್ರಿ. ಇವನಿಗೆ ಈಗ ನೋಟ್ಸ್ ಕೊಟ್ಟಾರಿ ಸಾಲಿಯೊಳಗೆ, ಅದು ಕಂಪ್ಲೀಟ್ ಮಾಡಿಕೊಡ್ರಿ ಅಂತೇಳಿ. ನಡ್ಬರಕ್ಕೆ ಒಂದು ಸ್ವಲ್ಪ ಇವನಿಗೆ ಸಾಲಿಗೆ ಹೋಗೋದಾಗಿರ್ಲಿಲ್ಲಲ್ಲ, ಅವಾಗಿನ ಪೆಂಡಿಂಗ್ ಉಳ್ದಾವ ಅಂತೇಳಿ
ಈಗೇನು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಕ್ಕೆ ಬಂದವು ರೀ. ಇನ್ನೇನು ಪೇಪರ್ಗಳು ಚಾಲೂ ಆಗ್ತಾವ ಇನ್ನೇನು ಕೆಲವೇ ದಿನಗಳಲ್ಲಿ. ಹಂಗಾಗಿ ಮತ್ತು ಅವನಿಗೆ ಈಗ ಅದನ್ನು ಕಂಪ್ಲೀಟ್ ಮಾಡಿಸ್ಕೊತ ಕೂತೀನಿ. ಕ್ಯಾಪಿಟಲ್, ಸ್ಮಾಲ್, ಇಂಗ್ಲೀಷ್ ಎಲ್ಲ ಮಿಕ್ಸ್ ಆಗಿ ಒಂದ್ರಾಗೆ ಅದಾವೆ ನೋಡ್ರಿ. ಹಾಗಾಗಿ ಇಲ್ಲಿ ಆರಾಮ್ ಗ್ಯಾಲ್ರಿ ಕೂತೀನಿ ಗ್ಯಾಲ್ರಿ ಒಳಗೆ. ಮಗಳು ನೀ ಸದ್ಯಕ್ಕೆ ಕಸ ಹೊಡ್ಕೊತಾವ್ರಿ. ನೀಟನೇ ಐತ್ರಿ, ಏನು ಅಷ್ಟೊಂದು ಏನಿಲ್ಲ. ಬಟ್ ಸಾಯಂಕಾಲದ್ದು ಸ್ವಲ್ಪ ಮಾಡ್ಬೇಕು ನೋಡ್ರಿ. ಹಾಗಾಗಿ ಕಸ ಹೊಡ್ಕೊತಾಳ. ಅದೊಂದು ಸಂಜೆ ಅಂದ್ರೆ ಕಸ ಹೊಡಿಬೇಕು, ದೀಪ ಹಚ್ಬೇಕು ಅನ್ನೋದೊಂದು ಇದ್ದೇ ಇರ್ತೈತಿ. ಸುಮ್ಮಗೆ ಮೆಲ್ತೆ ಮೇಲೆ ಹುಡ್ಕೋತ ಹೊಂಟಾಳ ನೋಡ್ರಿ. ಫ್ರೆಂಡ್ಸ, ಚೂರಾದರೂ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಡ್ರಿ. ಶಿವರಾತ್ರಿ, ಮಹಾಶಿವರಾತ್ರಿ ಮಕ್ಕಳು ಲಿಂಗ ಪೂಜೆ ಮಾಡ್ಕೊಂಡ್ರಿ. ನಾನಂತೂ ಮಾಡೋಂಗಿಲ್ಲ, ಯಜಮಾನ್ರು ನನ್ನ ಲೇಟ. ಹಂಗಾಗಿ ಮತ್ತು ನಾಳೆಗೆ ಮತ್ತು ಸಾಲು ಚಾಲು ರೀ ಫ್ರೆಂಡ್ಸ. ಅವರಿಬ್ರಿಗೆ ಇದು ಲಿಂಗ ಪೂಜೆ ಮಾಡಿಕೊಂಡು ಮತ್ತು ಇವಾಗ ನಮಸ್ಕಾರ ಮಾಡಿಕೊಂಡು ಪ್ರತಿದಿನ ಏನು ಅವರು ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ಯಪ್ಪ ಸಾಕ್ಬಿಡು ಇಲ್ಲ ನೋಡಿದ್ರೆ ನಗುನೇ ಬರ್ತದೆ ರೀ ಫ್ರೆಂಡ್ಸ. ಇನ್ನೊಂದೇನಪ್ಪ ಅಂದ್ರೆ ಸ್ವಲ್ಪ ಮಾಲ್ ತಂದಾರೆ ರೀ ಫ್ರೆಂಡ್ಸ ಯಜಮಾನ್ರು. ನೀನೇನೇನು ತೊಗೊಂಡು ಬಂದಾರ, ಶಾಬುದೇನೋ ಒಂದು ಬೇಕಾಗಿತ್ತು, ಅದ್ರೊಂದು ತಕ್ಕೊಂಡೀನಿ. ಉಳಿದುವೆಲ್ಲ ಹಂಗೆ ಇಟ್ಟೀನಿ. ಡಬ್ಬಿಗಳೆಲ್ಲ ಸುತ್ತಿಕ್ಕಿ ಮಾಡಿ ಹಾಕಿದ್ರೆ ಆಯಿತು, ಈಗೇನು ಅರ್ಜೆಂಟ್ ಇಲ್ಲ ಅಂತೇಳಿ. ಈಗ ಫ್ರೆಂಡ್ಸ, ನೀವೀಗ ನನ್ನ ಸ್ಕಿನ್ನನ್ನು ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ. ನಾನು ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿದಂತಕ್ಕೆ ಹೇಳಿದೆ. ಇವಾಗ ಖುಷ್ಬೂ ಆಯಿಲ್, ಫೇಸ್ ಆಯಿಲ್ ಅಂತೇಳಿ ಭಾಳ ಜನ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ತೀನಿ ನಾನು ಕೂಡ. ಬಟ್ ನೀವು ಒಂದ್ಸರಿ ನೀವು ಈ ಥರ ಮನ್ಯಾಗ ಮಾಡ್ಕೊಂಡು ನಾನು ಹೇಳ್ದಂಗೆ ಖಂಡಿತವಾಗಲೂ ಕೂಡ ನಿಮ್ಮ ಸ್ಕಿನ್ನ ಬ್ರೈಟ್ ಆಗ್ತದೆ ಮತ್ತು ಒಳ್ಳೆ ರೀತಿಯಾಗಿ ನಿಮಗೆ ಸ್ಕಿನ್ನ ಗ್ಲೋ ಆಗ್ತದೆ. ಜಾಸ್ತಿ ಏನು ಅದಕ್ಕೋಸ್ಕರ ಖರ್ಚು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಆ ಥರ ಎಣ್ಣೆನೂ ಕೂಡ ನೀವು ರೆಡಿ ಮಾಡ್ಕೊಳ್ಳುವಂಥದ್ದು ಇಲ್ಲ ಆನ್ಲೈನ್ ತರಿಸುವಂಥದ್ದು ಏನಂದರೆ ಏನು ಜಂಜಾಟನೇ ಬೇಡ ಫ್ರೆಂಡ್ಸ. ಬೆಳಗ್ಗೆಗೂ ಈಗಿಗೂ ನನ್ನ ಸ್ಕಿನ್ನನ್ನು ನೀವು ಬೇಕಾದ್ರೆ ವಿಡಿಯೋನ ಬ್ಯಾಗ್ ತೊಗೊಂಡು ಹೋಗಿ ಮತ್ತು ನೀವು ಒಳ್ಳೆ ಇದೇ ಮಿನಿಟ್ಗೆ ನೀವು ಬಂದು ನೋಡ್ತಿರ್ಬೋದು ಸ್ಕಿನ್ದೊಳಗೆ ಯಾವ ಥರ ನನಗೆ ಚೇಂಜಸ್ ಆಗೈತೆ ನೋಡ್ರಿ ಫ್ರೆಂಡ್ಸ. ಅಂದರೆ ಬೆಳಗ್ಗೆ ನಾನು ಎಣ್ಣೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಫರಾಳ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂತ್ರಿ. ನಿದ್ದೆ ಮಾಡಿದೆ ನಾನು, ಟ್ಯಾಬ್ಲೆಟು ಕೂಡ ಇದ್ದು ನಾನು. ಹಾಗಾಗಿ ಮತ್ತು ನಂಗೆ ನಿದ್ದೆ ಮಾಡಿ ಎದ್ದಾದ್ಮ್ಯಾಗ ಈ ಥರ ಫ್ರೆಶ್ ಫೀಲ್ ಕೊಡತ್ತದ್ರಿ. ಸ್ವಲ್ಪ ಮುಖ ತೊಗೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಲೈಟಾಗಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ಕಿನ್ದೊಳಗೆ ಒಂಥರ ಹಿಂಗೆ ಸ್ಕಿನ್ ಅಂತಂದ್ರೆ ಒಂಥರ ಹಿಂಗೆ ಆ್ಯಪಲ್ ಹೆಂಗೆ ಮ್ಯಾಲೆ ಈಗ ಕಾಣಿಸ್ತದೆ ನೋಡ್ರಿ. ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕೆ ಬರೋಂಗಿಲ್ಲ. ಬಟ್ ನಿಮ್ಗೊಂದು ಥಿಂಕ್ ಮಾಡೋದಕ್ಕೆ ಹೇಳ್ತೀನಿ. ಆ್ಯಪಲ್ ಹೆಂಗೆ ಗುಂಡ್ ಅಂತ ಕಾಣಿಸ್ತೈತಿ ಆ ಥರ ನನಗೆ ಸ್ಪೇಸ್ ಕಾಣಿಸಕತ್ತೈತಿ. ಬರೀ ನೀವು ನಿಮ್ಗೆ ಡೇದಾಗ ಆಗಿಲ್ಲ, ಎಣ್ಣೆ ಸ್ನಾನ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ನೈಟ್ ಮಲಗುವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ನೀವು ಕೈಲೇನೆ ಇದು ಮಾಡಿಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ನೀವೆಲ್ಲ ಮುಖಕ್ಕೆ ಮತ್ತು ಇಲ್ಲಿ ಈ ಸೈಡ ಬೇಕಾದ್ರೆ ಕೈ ಕಾಲು ಎಲ್ಲದಕ್ಕೂ ನೀವು ಮಾಲಿಶ್ ಮಾಡಿಕೊಂಡು ಬೆಳಗ್ಗೆ ನೀವು ಮಸಾಜ್ ಮಾಡ್ಕೊಳ್ರಿ. ಒಂದು 15 ನಿಮಿಷ ಆದರೂ ಕೂಡ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನೀವು ಬೆಳಗ್ಗೆ ಮಾಮೂಲಿ ಉಗುರು ಬೆಚ್ಚಗಿನ ನೀರಿನೊಳಗೆ ಸ್ನಾನ ಮಾಡ್ಕೊರಿ. ಆಮೇಲೆ ನೋಡ್ರಿ ನೀವು ನಿಮ್ಮ ವಾರದಲ್ಲಿ 1 ಸರಿ 2 ಸರಿ ನೀವು ಮಾಡ್ಕೊರಿ. ಖಂಡಿತವಾಗಲೂ ಕೂಡ ನಿಮ್ಮ ಸ್ಕಿನ್ನ ಗ್ಲೋ ಆಗ್ತದೆ. ಖರ್ಚು ಬೇಡ, ಕೊಬ್ಬರಿ ಎಣ್ಣೆ ಇದ್ದೇ ಇರ್ತೈತೆ ಮನ್ಯಾಗ. ಸೊ ಅದನ್ನ ತೊಗೊಂಡು ನೀವು ಮಾಡ್ಕೊರಿ. ಮಸ್ತಾಗಿ ನಿಮ್ಮ ಸ್ಕಿನ್ನ ಗ್ಲೋ ಆಗ್ತದೆ, ಶೈನಿಂಗ್ ಆಗ್ತದೆ, ಪಳ ನಂಗೆ ಹೊಳೆಯೋ ಥರ ಅಂತ ಅನಿಸ್ತೈತಿ. ಮಾಡ್ಕೊರಿ ಖಂಡಿತವಾಗ್ಲೂ ಕೂಡ. ನಾನು ಕೂಡ ಅದೇ ಮಾಡ್ತೀನಿ ವಾರದಾಗ ಒಮ್ಮೆ. ಹಿಂಗೆ ಯಾವಾಗ ನನಗೆ ಮಾಡ್ಬೇಕಂತ ಅನಿಸ್ತೈತಿ ಆವಾಗ ನಾನು ಇದು ಮಾಡ್ಕೊಡ್ತೀನಿ. ಬಟ್ ಇವಾಗಂತೂ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮತ್ತು ಶಾಂಪೂ ಹಾಕ್ಕೊಂಡಿಲ್ರಿ ನಾನು ಇವತ್ತು. ತಲೆಗೆಲ್ಲ ಮಸ್ತಾಗಿ ಮೊದಲು ಎಣ್ಣೆ ಹಚ್ಕೊಂಡು ಮುಖಕ್ಕೆಲ್ಲ ಎಣ್ಣೆ, ಕೈ ಕಲೆಗೆಲ್ಲ ಬಾತ್ರೂಮಲ್ಲಿ ಸ್ನಾನ ಮಾಡೋಕ್ಕೋದಾಗ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನನ್ನ ತಲೆಯಿಂದ ಎಣ್ಣೆ ಎಲ್ಲ ಬಾಡಿಗೆಲ್ಲ ಸ್ಪ್ರೆಡ್ ಆಗಿ ಒಂಥರ ಚೆನ್ನಾಗಿ ಅಂತ ಅನ್ಸಾಕತ್ತೈತಿ, ನೀವು ನೋಡ್ತಿರ್ಬೋದು. ಬಟ್ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಅದಾವ ರೀ ಫ್ರೆಂಡ್ಸ. ಸ್ವಲ್ಪ ನಿದ್ದೆ ಆಗದೆ ಇರುವಂಥದ್ದು, ಈಗ ಯಾಕೋ ಸ್ವಲ್ಪ ಜಾಸ್ತಿನೇ ಮೈಂಡ್ಗೆ ಅಪ್ಸೆಟ್ ಆಗುವಂಥ ಸನ್ನಿವೇಶಗಳು ಈ ಥರ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಆ ಥರ ಆಗ್ತಾ ಇದ್ದಾವೆ ಅಷ್ಟೇ. ಅದು ಒಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಹೊರಟೋಗ್ತಾವೆ. ನೀವು ಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಟ್ರೈ ಮಾಡ್ಕೋರಿ. ಏನೂ ಖರ್ಚು ಮಾಡೋ ಅವಶ್ಯಕತೆನೇ ಇರಲ್ಲ. ಏನಿರುತ್ತೋ ಅದ್ರೊಳಗೆ ನೆಮ್ಮದಿಯಾಗಿರಬೇಕು. ಕೆಲವು ಸಂದರ್ಭದೊಳಗೆ ಅನಿಸ್ತೈತಿ ಹೆಚ್ಚಿಂದು ಬೇಕಂತ ಬಗ್ಸೋರೇ ಚೆನ್ನಾಗಿರ್ತಾರೇನೋ, ಇರೋದ್ರೊಳಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ನಮಗೆ ಯಾಕೋ ಸ್ವಲ್ಪ ತೊಂದರೆ ಏನೋ ನೋವೇನೋ ಅಂತ ಅನಿಸ್ತೈತಿ. ಬಟ್ ಫ್ಯೂಚರ್ ವಿಚಾರ ಮಾಡೋಕೆ ನೋಡಿದ್ರೆ ಇದೇ ಬೆಟರ್ ಅಂತ ಕಿಸಿ ಹೇಳ್ತೀನಿ. ಇಷ್ಟೇ. ಟ್ರೈ ಪಡೋಕ್ಕೆ ವಿಡಿಯೋ ಮಾಡ್ತೇನೆ ನೋಡಿರಿ, ಟ್ರೈ ಮಾಡಿರಿ ಫ್ರೆಂಡ್ಸ. ಈಗ ನೈಟ್ಗೆ ಏನು ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ಅಡುಗೆ
ಬೆಳಿಗ್ಗೆ ನಾನು ಶಾಬುದಾನಿ ಸುಸ್ಲ ಮಾಡಿದ್ದೆ, ಇನ್ನೊಂದು ಚೂರು ಮಿಕ್ಕಿ ಐತ್ರಿ. ಕಡಾಗಿ ಒಳಗಿನ ತೆಗೆದು ಕಡಾಗಿನ ಸ್ವಲ್ಪ ನೆನೆಕಿಟ್ಟಿನಿ, ಅದು ಸ್ವಲ್ಪ ಎಲ್ಲ ಬಿರ್ಸದಂಗಾಗಿತ್ತು. ಇದೇನೈತೆ ನೋಡಿರಿ ಶಾಬುದಾನಿ. ಮತ್ತೆ ಮಧ್ಯಾಹ್ನ ನಾನು ಬೇರೆ ನೆನೆ ಇಟ್ಟಿದ್ದೆ ನೋಡಿರಿ. ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಂಡಿನಿ. ಅದಕ್ಕಿಂತ ಮುಂಚೆಗೆ ಕೆಳಗಡೆ ನೋಡ್ತಿರ್ಬೋದು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು ಹಾಕಿ ಮಿಕ್ಸಿ ಮಾಡೀನಿ. ಅದನ್ನು ಹಾಕ್ಕೊಂಡು ಅದಾದ್ಮೇಲೆ ಶಾಬುದಾನಿ ಮಿಕ್ಸಿ ಮಾಡಿಕೊಂಡು ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಹಾಕೀನಿ. ಬಟಾಟೆ ಇದ್ದು ನೋಡ್ರಿ ಒಂದು ಸ್ವಲ್ಪ ಮಿಕ್ಕಿದ್ವು, ಸೈಡಿಗೆ ಎತ್ತಿ ಇಟ್ಕೊಂಡಿದ್ನಿ. ಅವನ್ನ ಸದ್ಯಕ್ಕೆ ಕಿವುಚಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೇನೈತಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಯಾಕಂದರೆ ಇದು ನಾನು ಈಗ ವಡೆ ಮಾಡ್ತೀನಿ, ಶಾಬುದಾನಿ ವಡೆ. ಕೊತ್ತಂಬರಿ ಇದ್ದರೆ ಬೆಸ್ಟ್ ಆಗಿತ್ತು, ಕೊತ್ತಂಬರಿ ಇಲ್ಲ. ಕೊತ್ತಂಬರಿ ಹಾಕ್ಬೋದು ನೋಡ್ರಿ ಉಪವಾಸ ಇದ್ದಾಗ. ಸೊ ಇದಕ್ಕೇನೈತಿ ಸ್ವಲ್ಪ ಶೇಂಗದ ಪುಡಿನ ಹಾಕಿ ಎಲ್ಲನೂ ಚೆನ್ನಾಗಿ ಇದನ್ನು ಕಿವುಚಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಬೇಕಾದ್ರೆ ಟಮಾಟಿನೂ ಕೂಡ ನೀವು ಹಾಕೋಬೋದು. ಟಮಾಟಿನ ಹಾಕ್ಕೊಳಂಗಿಲ್ಲ ರೀ, ಎಣ್ಣೆಗೆ ಸಿಡಿತದೆ ಅದಕ್ಕಂತೇಳಿ. ಇದೇ ಥರ ಡ್ರೈನೇ ಮಾಡಬೇಕು, ಚೆನ್ನಾಗಿರುತ್ತೆ. ಇನ್ನೇಗ ಪುಡಿ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಶೇಂಗಾ ಚಟ್ನಿ, ಶೇಂಗದ ಪುಡಿ, ಶೇಂಗಾ ಉಂಡೆ ಮಾಡ್ಕೋಬೇಕಂದಿದ್ದೆ. ಈ ಉಂಡೆ ಏನು ಮಾಡಂಗಿಲ್ಲ ರೀ ಫ್ರೆಂಡ್ಸ್, ಆಲ್ರೆಡಿ ರಾತ್ರಿನೇ ಆಗೋಯ್ತು. ಮತ್ತು ಉಂಡೆ ಬೇರೆ ಟೈಮ್ದಾಗ ಮಾಡ್ತೀನಿ. ಪುಡಿ ಮಾಡ್ಕೊಂಡು ನೋಡ್ರಿ, ಒಂದು ಡಬ್ಬಿ ಮಾಡಿ ಇಟ್ಕೊಂಡೆ. ಒಂದು ವಾರ ತನಕ ಒಳಗೆ ಬರ್ಬೋದು. ಹೆಂಗೆ ಮಾಡ್ತೀನಿ ಪಲ್ಯದ ಮಾಡಿ ಡಿಪೆಂಡ. ಇದನ್ನೆಲ್ಲ ನಿಂಗೆ ಕಿವುಚಮ್. ಇದೆಲ್ಲ ಕಿವುಚಿ ಒಂದು ಜೀವ ಮಾಡಿದಾದ್ಮ್ಯಾಗ ನೋಡ್ರಿ ಫ್ರೆಂಡ್ಸ್, ನಾವು ಕೈಯಲ್ಲಿ ವಡೆ ಹೆಂಗೆ ತಡ್ತೀವಲ್ಲ ಆ ಥರ ತಟ್ಟಿನೂ ಬಿಡ್ಬೋದು, ಇಲ್ಲ ಬಜ್ಜಿ ಥರನೂ ಬಿಡ್ಬೋದು. ನಾನು ನಡ್ಬೇಕು ಒಂಚೂರು ಗ್ಯಾಪ್ ಥರ ಮಾಡೀನಿ ರೀ, ಓಲ್ ಥರ ಮಾಡೀನಿ. ಸೊ ಹಾಗೆ ಸೇಪ್ ಹೆಂಗೆ ಇರಲಕ್ಕ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯ್ತು ನೋಡ್ರಿ. ಹಾಗೆ ನಾನು ಮಾಡುವಾಗ ಏನೋ ವಿಚಾರದೊಳಗೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಮತ್ತು ಇವಾಗ ನೆನಪಂತ ಅಯ್ಯೋ ಶೂಟ್ ಮಾಡ್ತಾ ಇದ್ನಲ್ಲಪ್ಪ ಇದನ್ನು ಅಂತ ಹೇಳ್ಕೇಸಿ. ಸೊ ಸ್ಟೀಲ್ದೊಳಗೆ ಹಾಕೀನಿ ನಾನು ಎಣ್ಣೆನ. ಅದು ಜರ್ಮನ್ದು ಸ್ವಲ್ಪ ನೆನೆಗೆ ಬಿಟ್ಟು ನೋಡ್ರಿ. ಯಾಕೋ ಬೇಸರ ಐತೆ ಅದನ್ನು ತೊಳ್ಕೊಂಡು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಇದನ್ನು ಎರಡು ಬಾಜುಕ್ಕೂ ಚೆನ್ನಾಗಿ ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟಿವಪ್ಪ ಅಂತಂದ್ರೆ ವಡೆ ರೆಡಿ ಆಗ್ತಾವ್ರಿ, ಶಾಬುದಾನಿ ವಡೆ ನೋಡಿರಿ. ಲೈಟ್ ವೆಯ್ಟಾಗಿ ಎಣ್ಣೆನೂ ಜಾಸ್ತಿ ಇಡಂಗಿಲ್ಲ ರೀ ಫ್ರೆಂಡ್ಸ್. ಇವು ನಿಮ್ಗೆ ಬೇಕಾದ್ರೆ ನಿಮ್ಗೆ ಉಪವಾಸ ಟೈಮ್ದಾಗ ಬೇಡಪ್ಪ ಸ್ನ್ಯಾಕ್ಸ್ ಟೈಮ್ದಾಗ ನಾವು ಮಾಡ್ಕೋಬೇಕು ತಿನ್ನಂಗೆ ಅನ್ಸಿತಪ್ಪ ಅಂತಂದ್ರೆ ಇದಕ್ಕೆ ನೀವು ಉಳ್ಳಾಗಡ್ಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು ರೀ ನೋಡಿರಿ ಫ್ರೆಂಡ್ಸ. ಮತ್ತು ಸಣ್ಣಾಗಿ ಅಲ್ಲನೂ ಕೂಡ ಹೆಚ್ಚಿನೂ ಕೂಡ ಹಾಕೋಬಹುದು. ಇದು ಸದ್ಯಕ್ಕೆ ಮಕ್ಳಿಗೆ ಕೊಡ್ತೀನಿ ರೀ, ವೇಟ್ ಮಾಡತ್ತಾರ ಅವ್ರ ಪಾಪ. ಏನೋ ಒಂದು ತೋರಿಸ್ತೀನಿ ನೋಡ್ರಿ. ಯಜಮಾನ್ರು ಕೊಟ್ಟಿದ್ದೆ ಫ್ರೆಂಡ್ಸ್, ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇಗೆ. ಇವತ್ತು ಆಲ್ರೆಡಿ ಟೈಮ್ ಇವತ್ತು ಆಲ್ರೆಡಿ ಡೇಟು 27. ಇವತ್ತಿನವರೆಗೂ ಇಟ್ಕೊಂಡೀನಿ. ಖುಷಿ ನನಗೇನೋ ಒಂಥರ. ಅವ್ರು ಯಾವತ್ತೂ ಕೊಟ್ಟಿರಲಿಲ್ಲ ಈ ಥರ. ಮದುವೆಗೆ 12 ವರ್ಷದೊಳಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಹಾಗೆ ಖುಷಿಯಾಗಿ ಇಟ್ಕೊಂಡಿದ್ದೀನಿ ಫ್ರಿಜ್ನೊಳಗೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಎಷ್ಟೇ ಪ್ರೀತಿ ಮಾಡ್ತೇವೆ ಅಂತಂದ್ರೂ ಕೆಲವೊಂದು ಸಂದರ್ಭದೊಳಗೆ ಅವ್ರು ಮಾಡುವಂಥ ಕೆಲಸದಿಂದ ಬೇಜಾರಾಗಿಬಿಡ್ತೈತಿ. ದಯವಿಟ್ಟು ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಿಗೆ ಯಾರು ಪ್ರೀತಿ ಮಾಡ್ತಾರೋ, ಯಾರು ನಿಮಗೆ ನೀವೇ ನಮ್ಮ ಲೈಫ್, ನೀವೇ ನಮ್ಮ ಕಷ್ಟ ಸುಖ ನೋವು ನಲಿವು ಎಲ್ಲನೂ ಅಂತೇಳಿ ನಿಮ್ಮನ್ನು ಯಾರು ಅತಿಯಾಗಿ ಹಚ್ಕೊಂಡಿರ್ತಾರೋ ಅವರಿಗೆ ಒಟ್ಟ ನೋವು ಕೊಡೋಕೆ ಹೋಗ್ಬೇಡ್ರಿ. ಅದು ಸಹಿಸ್ಕೊಳಕ್ಕಾಗದೇ ಇರುವಂಥ ಜೀವನ ಮರಣ ಹೋರಾಟ ಥರ ಅವ್ರಿಗೆ ಅನಿಸ್ಬಿಡ್ತೈತಿ. ಸೊ ನಿಮ್ಮನ್ನು ನೀವು ಪ್ರೀತಿಸೋರ್ಕಿನ್ನ ನಿಮ್ಮನ್ನು ಯಾರು ಹೆಚ್ಚಿಗೆ ಇಷ್ಟಪಡ್ತಾರೆ, ನಿಮಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅವರನ್ನು ಅರ್ಥ ಮಾಡಿಕೊಂಡು ಅವರನ್ನು ಖುಷಿಯಾಗಿಟ್ಟು ನೀವು ಕೂಡ ಖುಷಿಯಾಗಿರ್ರಿ. ಅಗಳೆಲ್ಲ ನೀರು ಚೆಲ್ಲಿಬಿಟ್ಟಾನ್ರಿ ಫ್ರೆಂಡ್ಸ್. ಡಬಲ್ ದಂಡಿ ಹಚ್ಚಾನ. ಅಲ್ಲಿ ನೀರು ತೊಗೊಂಡಾನ, ಅದು ಹಂಗೆ ಬಂದ್ ಮಾಡಿಲ್ಲ, ಸಣ್ಣಗೆ ಹಂಗೆ ಸೋರಾಕತ್ತೈತಿ. ಅಲ್ಲೆಲ್ಲ ಮತ್ತೆ ಹೋಗುತ್ತಾ ಬರ್ತಾ ಕಾಲ್ಗಿಲ್ ಜರ್ದು ಬಿದ್ದರೆ ಸೊಂಟನೇ ಮುರಿತೈತಿ ನೋಡ್ರಿ. ಟ್ಯಾಬ್ಲೆಟ್ ನೋಡ್ರಿ ತೊಗೋಬೇಕು. ಇದನ್ನು ತೊಗೊಂಡ್ರೆ ಇವು ಗುಳಿಗೆ ತೊಗೊಂಡ್ರೆ ಮಸ್ತ್ ನಿದ್ದೆ ಬರ್ತೈತ್ರಿ. ಬಟ್ ಸ್ಮೆಲ್ ಆಗಬರಲ್ಲ ನರಗಳಲ್ಲಿ.
ಒಂದೊಂದು ಗುಳಿ ಹಿಂಗೆ ಇರ್ತಾವಲ್ರಿ ಅನ್ನಂಗೆ ಆಗ್ಬಿಡ್ತಾವ. ಸುಮ್ಮ ಮುಕ್ಕೋತೀರೇನು ಬರ್ಲಿ ಈಗ? ಮುಕ್ಕೋತೀರೇನು ಸುಮ್ಮ? ಇನ್ನೂ ವಿಡಿಯೋ ಎಡಿಟಿಂಗ್ ಮಾಡ್ಬೇಕ್ರಿ. ನಾನು ಕಮೆಂಟ್ಸ್ಗಳು ರಿಪ್ಲೈ ಕೊಟ್ಟಿಲ್ಲ, ನೀವು ಅರ್ಥ ಮಾಡ್ಕೊಂಡಿರ್ತೀರಿ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು. ಇವತ್ತು ಯಾಕೋ ಒಂದು ಸ್ವಲ್ಪ ಉಪವಾಸ ಮಾಡಿ ದೇವರ ಒಂದು ಧ್ಯಾನದೊಳಗಿರೋದ್ರಿಂದ ಏನೋ ಖುಷಿ ಅಂತ ಅನ್ಸಕತ್ತೈತಿ. ಹಂಗೆ ನಮ್ಮ ಊರನವರು ಕೂಡ ಬಂದೋದ್ರು. ಅದನ್ನು ನನಗೆ ಒಂಥರ ಎನರ್ಜಿ ಸಿಕ್ಕಂಗಾಯಿತು, ಖುಷಿ ಆಯಿತು. ನೀನು ದೇವಸ್ಥಾನಕ್ಕೆ ಒಳಗಡೆ ಹೋಗಿಲ್ಲ ಅಂದ್ರೂ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕುಂತು ಮಾಡಿ ಬಂದಿರೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಿತು. ಸದ್ಯಕ್ಕೆ ಎಡಿಟಿಂಗ್ ಮಾಡ್ಬೇಕ್ರಿ ವಿಡಿಯೋನ. ಆದಷ್ಟು ಸಪೋರ್ಟ್ ಮಾಡೋದಷ್ಟೇ ಕೇಳ್ಕೊತೀನಿ. ಎಷ್ಟಿರುತ್ತೋ ಅಷ್ಟರೊಳಗೆ ಒಬ್ಬಳೇ ಬರೆದಾಡಬೇಕು, ಯಾರೂ ಹೆಚ್ಚಿಗೆ ಬರೋಂಗಿಲ್ಲ. ಮತ್ತು ಇವಾಗ ಹೆಂಗಂತಂದ್ರೆ ಕೆಲವೊಂದಿಷ್ಟು ಇಕ್ಕಟ್ಟು ಮುಕ್ಕಟ್ಟು ಪರಿಸ್ಥಿತಿ ಥರ ಅಂತ ಅನ್ನಿಸ್ತವ. ಹಾಗಾಗಿ ಸದ್ಯಕ್ಕೆ ಎಷ್ಟೈತೋ ಅಷ್ಟರೊಳಗೆ ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಖಂಡಿತ ಬರುವಂಥ ದಿನದೊಳಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೊಳ್ಳೆ ಎನರ್ಜಿಟಿಯಿಂದ ನಿಮ್ಗೆ ಹ್ಯಾಪಿಯಾಗಿರುವಂಥ ಬ್ಲಾಗ್ಗಳನ್ನ ಕೊಡ್ತೀನಂತ ಹೇಳ್ತಾ, ಸೊ ಎಲ್ರಿಗೂ ಕೂಡ ದೇವರ ಆರಾಧನೆ ಮಾಡಿರ್ತೀರಿ. ಸೊ ನಮ್ಮಲ್ಲಿರುವಂಥ ಯಾವುದೇ ಒಂದು ಕೆಟ್ಟ ಸನ್ನಿವೇಶ ಆಗಿರ್ಬೋದು, ಕೆಟ್ಟ ಜನರಿಂದ ನಮಗಾಗಿರುವಂಥ ಕೆಡುಕುತನವನ್ನು ಎಲ್ಲವನ್ನು ಕೂಡ ಶಿವ ಹೋಗಲಾಡಿಸಿ, ಶಿವ ಧ್ಯಾನ ಮಾಡುವಂಥ ಶಿವರಾತ್ರಿಯ ಮಹಾಶಿವರಾತ್ರಿ ಯಾರ್ಯಾರೆಲ್ಲ ಉಪವಾಸ ಮಾಡಿ ದೇವ್ರ ಹತ್ರ ಬೇಡ್ಕೊಂಡಿರ್ತೀರಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಉಪವಾಸ ಮಾಡಿ ಮಕ್ಕಳಿಗೂ ಇವತ್ತು ದೇವರ ಜ್ಞಾನ ಅದೆಲ್ಲ ಮಾಡಿಸಿದೆ. ನನಗೂ ಖುಷಿ ಆಯಿತು. ಸೊ ಹೆಂಗಿತ್ತು ವಿಡಿಯೋ ಕಮೆಂಟ್ ಮಾಡಿ ಹೇಳ್ರಿ. ಕಂಟಿನ್ಯೂ ಮಾಡೋಕ್ಕೆ ಏನೂ ಇಲ್ಲ. ಸೊ ಹಾಗಾಗಿ ಏನು ಮತ್ತೆ ಹೆಚ್ಚಿಗೆ ತೊಗೊಳಕ್ಕೆ ಹೋಗಂಗಿಲ್ಲ. ಸೊ ಮತ್ತೆ ನಾಳೆಗೆ ರೊಟೀನ್ ಚಾಲೂ ರೀ. ನಾಳೆಗೆ ಮತ್ತೆ ಸಾಲಿ ಚಾಲೂ ಮಕ್ಕಳದು. ಮತ್ತು 7:15 ಐತಿ ಸಾಲಿ. ಲಘುಟ್ ಹೇಳ್ಬೇಕು, ಅವ್ರಿಗೆ ರೆಡಿ ಮಾಡಬೇಕು. ಸೊ ಹಾಗಾಗಿ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾಶಿವರಾತ್ರಿ ನೀವು ಯಾವ ಥರ ಮಾಡಿದಿರಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಬಾಯ್.